ಹ್ಞೂ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯ ರಚನೆ ಹೇಗಿರುತ್ತೆ, ಯೂಸೇಜ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಆ್ಯಸ್, ಹ್ಯಾವಂಟ್, ಹ್ಯಾಸೆಂಟ್ ಮತ್ತು ವರ್ಬ್ನ ಬಳಕೆ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹ್ಯಾವ್ ಮತ್ತು ಹ್ಯಾಸನ್ನು ಹೇಗೆ ನಾವು ಬಳಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮಾಡಿರೋ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಮುಂದೆ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ವಿಡಿಯೋನ ಇದೇ ಮೊದಲ ಬಾರಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿ 4 ಫಾರ್ಮ್ಗಳಿವೆ. ಅದರಲ್ಲಿ ನಾವು ಇವತ್ತು 3ನೇ ಫಾರ್ಮನ್ನು ಕಲಿತಿದ್ದೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇವಾಗ ಆಲ್ರೆಡಿ ನೀವು 2 ಟೆನ್ಸ್ಗಳನ್ನು ಕಲ್ತ್ಕೊಂಡಿದ್ದೀರಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯಾರ್ಯಾರೆಲ್ಲ ಕಲ್ತ್ಕೊಂಡಿಲ್ಲ ನೀವು ಆ ವಿಡಿಯೋಗಳನ್ನು ನೋಡಿದ ಮೇಲೇ ಈ ವಿಡಿಯೋ ನೋಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. This tense is used to indicate link between the present and the past. The time of the action is before, now, but not specified. ಈಗ ತಾನೇ ನಡೆದು ಮುಗಿದ ಕೆಲಸಗಳು ಈಗಾಗಲೇ ನಡೆದಿದ್ದರೂ ಕೂಡ ಪ್ರಸ್ತುತ ಸಮಯಕ್ಕೆ ಸಂಬಂಧವಿರಬೇಕು. ನಿರ್ದಿಷ್ಟ ಸಮಯವನ್ನು ಸೂಚಿಸುವುದಿಲ್ಲ. ಯಾವಾಗ, ಯಾವತ್ತು, ಯಾವ ಸಮಯ ಅಂತ ನಿರ್ದಿಷ್ಟವಾಗಿರೋದಿಲ್ಲ. ಆ ಕೆಲಸ ಮುಗಿದಿದೆ, ಆಗಿದೆ ಅನ್ನೋದನ್ನು ನಾವು ಈ ಟೆನ್ಸಲ್ಲಿ ನೋಡ್ಬೋದು. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನಿಮಗೆ ವರ್ಬ್ಸ್ ಗೊತ್ತಿರಬೇಕು. V1, V2, V3 ಗೊತ್ತಿದ್ದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಈ ಒಂದು ಟೆನ್ಸಲ್ಲಿ ಆ ಕ್ರಿಯೆ ಈಗ ತಾನೇ ಆಗಿರ್ಬೋದು, ಇಲ್ಲ ಅಂದರೆ ನಿನ್ನೆ ಆಗಿರ್ಬೋದು, ಎಷ್ಟೇ ವರ್ಷಗಳ ಹಿಂದೆ ನಡೆದಿದ್ದರೂ ಕೂಡ ಆ ಒಂದು ಕ್ರಿಯೆ ಪ್ರೆಸೆಂಟ್ಗೆ ಸಂಬಂಧ ಇರಬೇಕು. ಅದರ ರಿಸಲ್ಟ್ ಏನಪ್ಪ ಅಂದರೆ ಪ್ರೆಸೆಂಟಲ್ಲಿ ನಾವು ನೋಡ್ತಿರಬೇಕು. ಇಲ್ಲಿ ಕ್ರಿಯೆ ತುಂಬ ಹಿಂದೆ ನಡೆದಿದೆ ಅಂತಂದರೆ ನಾವೆಲ್ಲರೂ ತಿಳ್ಕೊಳ್ಳೋದು ಪಾಸ್ಟ್ ಟೆನ್ಸ್ ಅಂತೇಳಿ ತಿಳಿದುಕೊಳ್ತೇವೆ. ಆದ್ದರಿಂದ ಇಲ್ಲಿ ಕ್ರಿಯೆ ಹಿಂದೆ ನಡೆದಿದ್ದರೂ ಕೂಡ ಅದರ ಒಂದು ರಿಸಲ್ಟ್, ಅದರ ಇಂಪ್ಯಾಕ್ಟ್ ಏನಿರುತ್ತಲ್ಲ ಅದು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಅದನ್ನು ನೋಡ್ತಿರಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಹೇಗಿರುತ್ತೆ ನೋಡೋಣ. ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಹ್ಯಾವ್ ಮತ್ತು ಹ್ಯಾಸನ್ನು ನಾವು ಇಲ್ಲಿ ಈ ಒಂದು ವಾಕ್ಯದಲ್ಲಿ ಉಪಯೋಗಿಸ್ತೇವೆ. ವರ್ಬ್ V3 ಆಗಿರುತ್ತೆ, ಪ್ಲಸ್ ಆಬ್ಜೆಕ್ಟನ್ನು ನಾವು ಸೇರಿಸಿ ಒಂದು ವಾಕ್ಯವನ್ನು ರಚನೆ ಮಾಡ್ಬೋದು. ಐ, ವಿ, ಯು, ದೇ ಇವುಗಳಿಗೆ ನಾವು ಹೆಲ್ಪಿಂಗ್ ವರ್ಬನ್ನು ಹ್ಯಾವ್ ಯೂಸ್ ಮಾಡಬೇಕು. ಹಿ, ಶಿ, ಇಟ್, ಅ ಪರ್ಸನ್ ನೇಮ್ ಬಂದಾಗ ನಾವು ಹ್ಯಾಸನ್ನು ಯೂಸ್ ಮಾಡಿ ಇಲ್ಲಿ ವರ್ಬನ್ನು V3 ಆಗಿ ನಾವು ಬರೆದು ಒಂದು ವಾಕ್ಯವನ್ನು ರಚನೆ ಮಾಡಿದಾಗ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಂದು ನಾವು ನೋಡ್ಬೋದಾಗುತ್ತೆ. ಪಾಸಿಟಿವ್ ಸೆಂಟೆನ್ಸನ್ನು ನೋಡೋಣ. ಇಲ್ಲಿ ಬಾಟ್ ಅನ್ನುವಂಥ ಕ್ರಿಯಾಪದವನ್ನು ನಾವು ತೆಗೆದುಕೊಂಡಿದ್ದೇವೆ. ಐ ಹ್ಯಾವ್ ಬಾಟ್ ಅ ನ್ಯೂ ಕಾರ್, ವಿ ಹ್ಯಾವ್ ಬಾಟ್, ಯು ಹ್ಯಾವ್ ಬಾಟ್, ಯು ಹ್ಯಾವ್ ಬಾಟ್, ಹಿ ಹ್ಯಾಸ್ ಬಾಟ್, ಶಿ ಹ್ಯಾಸ್ ಬಾಟ್, ಇಟ್ ಹ್ಯಾಸ್ ಬಾಟ್, ಕಿರಣ್ ಹ್ಯಾಸ್ ಬಾಟ್, ದೇ ಹ್ಯಾವ್ ಬಾಟ್ ಅ ನ್ಯೂ ಕಾರ್. ಅ ನ್ಯೂ ಕಾರ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗಿ ತೆಗೆದುಕೊಂಡಿದ್ದೇವೆ. ಹ್ಯಾವ್ ಮತ್ತು ಹ್ಯಾಸನ್ನು ನಾವು ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನೀವು ಗೊತ್ತಾಗಿದೆ. ಇಲ್ಲಿ ಕನ್ನಡದಲ್ಲೂ ಕೂಡ ನಾನು ನಿಮಗೆ ತುಂಬ ಸರಳವಾಗಿ ತಿಳಿದುಕೊಳ್ಳಲಿಕ್ಕೆ ಎಕ್ಸಾಂಪಲ್ಸನ್ನು ಕೂಡ ಕೊಟ್ಟಿದ್ದೇನೆ. ನಾನು ಒಂದು ಹೊಸ ಕಾರನ್ನು ಖರೀದಿಸಿದೆ ಅಂದರೆ ಇಲ್ಲಿ ಕ್ರಿಯೆ ಕಂಪ್ಲೀಟ್ ಆಗಿದೆ. ಆದರೆ ಇದು ಪ್ರೆಸೆಂಟ್ಗೆ ಹೇಗೆ ಸಂಬಂಧವಿರಬೇಕು ಅನ್ನೋದನ್ನು ತುಂಬ ಗಮನವಿಟ್ಟು ನೋಡ್ಕೊಳ್ಳಿ. ಅವನು ಒಂದು ಹೊಸ ಕಾರನ್ನು ಖರೀದಿಸಿದ, ಆ ಒಂದು ಕಾರಿನ ಕುರಿತು ನಾವು ಪ್ರೆಸೆಂಟಲ್ಲಿ ಕೂಡ ಮಾತನಾಡ್ತಿರ್ತೀವಿ. ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸ್ಗೆ ಲಿಂಕ್ ಆಗಿರುತ್ತೆ. ಅವಳು ಒಂದು ಹೊಸ ಕಾರನ್ನು ಖರೀದಿಸಿದಳು, ಕಿರಣ್ ಒಂದು ಹೊಸ ಕಾರನ್ನು ಖರೀದಿಸಿದ, ಆ ಕಾರಿನ ಕುರಿತು ನಾವು ಪ್ರೆಸೆಂಟಲ್ಲೂ ಕೂಡ ಮಾತನಾಡ್ತಿರ್ತೇವೆ.
Negative sentence, I have not bought a new car. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟನ್ನು ಸೇರಿಸ್ಬೇಕು. ಹ್ಯಾವ್ ಮತ್ತು ನಾಟನ್ನು ಸಪ್ರೇಟಾಗಿಯೂ ಬರಿಬೋದು, ಇಲ್ಲ ಅಂದರೆ ನೀವು ಶಾರ್ಟ್ ಫಾರ್ಮ್ ಕೂಡ ಯೂಸ್ ಮಾಡ್ಬೋದು. ಐ ಹ್ಯಾವಂಟ್, ವಿ ಹ್ಯಾವಂಟ್, ಯು ಹ್ಯಾವಂಟ್, ಯು ಹ್ಯಾವಂಟ್, he hasn't, she hasn't, it hasn't, ಕಿರಣ್ ಹ್ಯಾಸಂಟ್, ದೇ ಹ್ಯಾವೆಂಟ್. ಶಾರ್ಟ್ ಫಾರ್ಮು ಕೂಡ ನೀವು ಯೂಸ್ ಮಾಡಿ ಇಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ಮಾಡ್ಬೋದು. ಐ ಹ್ಯಾವ್ ನಾಟ್ ಬಾಟ್ ಅ ನ್ಯೂ ಕಾರ್. ನಾನು ಒಂದು ಹೊಸ ಕಾರನ್ನು ಖರೀದಿಸಿಲ್ಲ. ನಾವು ಖರೀದಿಸಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಥರ ನೆಗೆಟಿವ್ ಸೆಂಟೆನ್ಸನ್ನು ನಾವು ಮಾಡಿ ಹೇಳಬೇಕಾಗುತ್ತೆ. ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೇಗಿರುತ್ತೆ? ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ಸನ್ನು ನಾವು ಮೊದಲಿಗೆ ಬಳಸಿ ಅದಾದ ನಂತರ ಸಬ್ಜೆಕ್ಟನ್ನು ಬಳಸಬೇಕು. ಹ್ಯಾವ್ ಐ ಬಾಟ್ ಅ ನ್ಯೂ ಕಾರ್, ಹ್ಯಾವ್ ವಿ ಬಾಟ್, ಹ್ಯಾವ್ ಯು ಬಾಟ್, ಹ್ಯಾವ್ ಯು ಬಾಟ್, ಹ್ಯಾಸ್ ಹಿ ಬಾಟ್, ಹ್ಯಾಸ್ ಸಿ ಬಾಟ್, ಹ್ಯಾಸ್ ಇಟ್ ಬಾಟ್, ಹ್ಯಾಸ್ ಕಿರಣ್ ಬಾಟ್ ಅ ನ್ಯೂ ಕಾರ್, ಹ್ಯಾವ್ ದೇ ಬಾಟ್ ಅ ನ್ಯೂ ಕಾರ್. ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಆಗಿರೋದ್ರಿಂದ ನಾವು ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು. ನಾನು ಒಂದು ಹೊಸ ಕಾರನ್ನು ಖರೀದಿಸಿದ್ದೇನೆಯೇ ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಇದೇ ಥರ ಮಾಡಬೇಕಾಗುತ್ತೆ. ನಾವು ಒಂದು ಹೊಸ ಕಾರನ್ನು ಖರೀದಿಸಿದ್ದೇವೆಯೇ, ನೀನು ಒಂದು ಹೊಸ ಕಾರನ್ನು ಖರೀದಿಸಿದ್ದೆಯೇ, ಅವನು ಒಂದು ಹೊಸ ಕಾರನ್ನು ಖರೀದಿಸಿದ್ದಾನೆಯೇ. ಈ ರೀತಿ ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಹೆಲ್ಪಿಂಗ್ ವರ್ಬ್ಸ್ ಆದಮೇಲೆ ನಾವು ನಾಟನ್ನು ಸೇರಿಸ್ಬೇಕು. ಅದಾದ ನಂತರ ಸಬ್ಜೆಕ್ಟು ವರ್ಬ್ V3 ಆಗಿರುತ್ತೆ. ನಂತರ ಆಬ್ಜೆಕ್ಟನ್ನು ಸೇರಿಸ್ಬೇಕು. ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು. ಹ್ಯಾವಂಟ್ ಐ ಬಾಟ್, ಹ್ಯಾವಂಟ್ ವಿ ಬಾಟ್, ಹ್ಯಾವಂಟ್ ಯು ಬಾಟ್, ಹ್ಯಾವಂಟ್ ಯು ಬಾಟ್, ಹ್ಯಾಸಂಟ್ ಹಿ ಬಾಟ್ ಅ ನ್ಯೂ ಕಾರ್, ಹ್ಯಾಸಂಟ್ ಶಿ ಬಾಟ್ ಅ ನ್ಯೂ ಕಾರ್, ಹ್ಯಾಸಂಟ್ ಇಟ್ ಬಾಟ್ ಅ ನ್ಯೂ ಕಾರ್, ಹ್ಯಾಸಂಟ್ ಕಿರಣ್ ಬಾಟ್ ಅ ನ್ಯೂ ಕಾರ್, ಹ್ಯಾವಂಟ್ ದೇ ಬಾಟ್ ಅ ನ್ಯೂ ಕಾರ್. ನಾನು ಒಂದು ಹೊಸ ಕಾರನ್ನು ಖರೀದಿಸಿಲ್ವಾ, ನಾವು ಒಂದು ಹೊಸ ಕಾರನ್ನು ಖರೀದಿಸಿಲ್ವಾ. ಇಲ್ಲಿ ಪ್ರಶ್ನೆ ಜೊತೆಗೆ ನೆಗೆಟಿವ್ ಇರೋದರಿಂದ ನಾವು ಇಲ್ಲಿ ಅವನು ಒಂದು ಹೊಸ ಕಾರನ್ನು ಖರೀದಿಸಿಲ್ವಾ ಎಂದು ಪ್ರಶ್ನೆಯ ಮುಖಾಂತರ ಮತ್ತು ನೆಗೆಟಿವನ್ನು ಕೂಡ ಹೇಳುವಂಥ ಸಂದರ್ಭದಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಇದೇ ಥರ ಬಳಸಬೇಕು. ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇಲ್ಲಿ ಐ ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ ಕ್ವಶನ್ಸ್. ನಾನು ಎಲ್ಲ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇಲ್ಲಿ ನಾನು ಎಲ್ಲ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂದರೆ ಈ ಒಂದು ಕ್ರಿಯೆ ಮುಗಿದಿರುತ್ತೆ, ಆದರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಲಿಂಕ್ ಆಗಿರುತ್ತೆ. ಅಂದರೆ ಆ ಪ್ರಶ್ನೆಗಳ ಒಂದು ಇಂಪ್ಯಾಕ್ಟ್ ಪರಿಣಾಮ ಏನಿರುತ್ತಲ್ಲ ಅದು ಪ್ರೆಸೆಂಟ್ ಟೆನ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಐ ಹ್ಯಾವ್ ಲರ್ನ್ಡ್ ದ ಫ್ರೆಂಚ್ ಲ್ಯಾಂಗ್ವೇಜ್. ನಾನು ಫ್ರೆಂಚ್ ಭಾಷೆಯನ್ನು ಕಲಿತಿದ್ದೇನೆ. ಆ ಕಲಿತಿರುವಂಥ ಒಂದು ಪರಿಣಾಮ ಪ್ರೆಸೆಂಟ್ ಟೆನ್ಸಲ್ಲಿ ಇನ್ನೂ ಇರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡುತ್ತೆ. ವಿ ಹ್ಯಾವ್ ಓರ್ನ್ ನ್ಯೂ ಡ್ರೆಸ್. ನಾವು ಹೊಸ ಉಡುಗೆ ಅಥವಾ ಬಟ್ಟೆಯನ್ನು ಧರಿಸಿದ್ದೇವೆ. ಅಲ್ಲಿ ಹೊಸ ಬಟ್ಟೆಯನ್ನು ಧರಿಸಿರುವಂಥದ್ದನ್ನು ನಾವು ಪ್ರೆಸೆಂಟಲ್ಲಿ ಮಾತನಾಡ್ತಿರ್ತೀವಿ. ಹಾಗಾಗಿ ಅಲ್ಲಿ ವಿ ಹ್ಯಾವ್ ಓರ್ನ್ ನ್ಯೂ ಡ್ರೆಸ್. ದೇ ಹ್ಯಾವ್ ಗಾನ್ ಹೋಮ್. ಅವರು ಮನೆಗೆ ಹೋಗಿದ್ದಾರೆ. ಜಸ್ಟ್ ಇವಾಗೇನೋ ಹೋದರು ಅನ್ನುವಂಥ ಒಂದು ಕ್ರಿಯೆಯನ್ನು ಮಾತಾಡ್ತಿರ್ತೇವೆ. ಮೈ ಮಾಮ್ ಹ್ಯಾಸ್ ಕುಕ್ಡ್ ಫುಡ್. ನನ್ನ ತಾಯಿ ಅಡುಗೆ ಮಾಡಿದ್ದಾರೆ. ಇವಾಗ ಜಸ್ಟ್ ಮಾಡಿರ್ಬೋದು, ತುಂಬ ಹಿಂದೆ ಮಾಡಿರ್ಬೋದು. ಅದನ್ನು ನಾವಿಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಆ ಕ್ರಿಯೆ ಮುಗಿದಿರುವುದನ್ನು ನಾವು ಈ ಒಂದು ಟೆನ್ಸಲ್ಲಿ ಹೇಳ್ತೇವೆ. ಶಿ ಹ್ಯಾಸ್ ಬಾಟ್ ಅ ನ್ಯೂ ಲ್ಯಾಪ್ಟಾಪ್. ಅವಳು ಹೊಸ ಲ್ಯಾಪ್ಟಾಪನ್ನು ಖರೀದಿಸಿದ್ದಾಳೆ. ಆ ಒಂದು ಖರೀದಿಸಿರುವಂಥ ಲ್ಯಾಪ್ಟಾಪಿನ ಕುರಿತು ನಾವು ಪ್ರೆಸೆಂಟಲ್ಲಿ ಮಾತನಾಡ್ತಿರ್ತೇವೆ. ಹಿ ಹ್ಯಾಸ್ ಲಾಸ್ಟ್ ಈಸ್ ವ್ಯಾಲೆಟ್. ಅವನು
ತನ್ನ ಒಂದು ಪರ್ಸನ್ನು ಕಳೆದುಕೊಂಡಿರ್ತಾನೆ. ಆ ಒಂದು ಕಳೆದಿರುವಂಥ ವಿಷಯವನ್ನು, ಆ ಒಂದು ಪಾಕೆಟ್ ಕಳೆದಿರುವಂಥದ್ದನ್ನು ನಾವು ಇನ್ನೂ ಮಾತನಾಡ್ತಿರ್ತೀವಿ. ಶಿ ಹ್ಯಾಸ್ ಸಂಗ್ ಅ ಸಾಂಗ್ ಇನ್ ದ ಕಾಲೇಜ್. ಅವಳು ಕಾಲೇಜ್ನಲ್ಲಿ ಹಾಡೊಂದನ್ನು ಹಾಡಿದ್ದಾಳೆ. ಇಲ್ಲಿ ಕ್ರಿಯೆ ಆಲ್ರೆಡಿ ಮುಗಿದಿರುತ್ತೆ. ನಿನ್ನೆ ಮುಗಿದಿರ್ಬೋದು, ಇಲ್ಲ ಅಂದರೆ 1 ವೀಕ್ ಬಿಫೋರ್ ಮುಗಿದಿರ್ಬೋದು. ಎಷ್ಟೇ ವರ್ಷಗಳ ಹಿಂದೆ ನಡೆದಿದ್ರೂ ಕೂಡ ಆ ಒಂದು ಕ್ರಿಯೆ ಅಥವಾ ಆ ಒಂದು ಘಟನೆಯ ಕುರಿತು ನಾವು ಪ್ರೆಸೆಂಟ್ ಟೈಮಲ್ಲಿ ನಾವು ಮಾತನಾಡ್ತಿರ್ತೀವಿ. ಹಾಗಾಗಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಟೈಮ್ಗೆ ಕನೆಕ್ಟ್ ಆಗಿರೋದನ್ನು ನಾನು ತುಂಬ ಎಕ್ಸಾಂಪಲ್ಸ್ಗಳ ಮೂಲಕ ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ನೀವು ಈ ವಿಡಿಯೋನ ಒಂದಲ್ಲ 2 ಸರಿ ನೋಡಿ ನೋಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ತುಂಬ ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಕೊಟ್ಟಿರುತ್ತೇನೆ. ನೀವು ಅವುಗಳನ್ನು ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಥ್ಯಾಂಕ್ ಯು.